ಪಾದಯಾತ್ರೆ ಮಾಡಬೇಕು. ಕನಿಷ್ಠ 11,000 ಜನರನ್ನು ಚಟ ಬಿಡಿಸಿ ಮಠದ ಉದ್ಘಾಟನೆಯನ್ನು ಮಾಡಬೇಕಂತೇಳಿ ಹಳ್ಳಿ ಮೇಲೆ ಪಾದಯಾತ್ರೆ ಮಾಡ್ತೀವಿ. ನಿಮ್ಮೂರಿಗೆ ಬಂದೀವಿ. ನಾವು ಬಂದಿದ್ದು ಚಟದ ಭಿಕ್ಷೆಗೆ. ಚಟದ ಭಿಕ್ಷಾ ಮಸೀದಿ ಒಳಗೆ ಒಬ್ಬರು ಬೀಡಿ ಹಾಕ್ಯಾರಷ್ಟ. ದಾರ್ಯಾಗ ನಮ್ಮ ಹಾವೇರಿ ಸ್ವಾಮಿಗಳಿಗೆ ಯಾರೋ ಒಂದಿಬ್ರು 3 ಮಂದಿ ಮಾತು ಕೊಟ್ಟಾರ, ಅಲ್ಲೇ ಬರ್ತೀವಿ ನೋಡಿ ಹಾಕ್ತೀವಿ ಅಂತೇಳಿ. ಈಗ ಬಡಿಗೇರಿ ಚಕನಾಚಾರಿ ಬಂದಾನ, ಅವ ಒಬ್ಬರು ಧೈರ್ಯ ಮಾಡ್ಬೇಕ್ರಿ. ಮತ್ತೆ ಇನ್ನೊಂದು ಹೇಳೋಣ ನಿಮಗೆ, ನಾವು ಸಾಧ್ಯವಾದ ಮಟ್ಟಿಗೆ ನಿಮ್ಮನ್ನು ಉದ್ಧಾರ ಮಾಡ್ಬೇಕಂತ ಅನ್ಕೊಂಡಿವಿ, ನಿಮ್ಮನ್ನ ಚಲೋ ಮಾಡ್ಬೇಕು ಅಂತ ಅನ್ಕೊಂಡಿವಿ. ಯಾರು ಸ್ವ ಇಚ್ಛೆಯಿಂದ ಎದ್ದು ಬರ್ತೀರಿ, ನಂಬರ್ ಮನುಷ್ಯ, ಚಲೋ ಮನುಷ್ಯ ಇದ್ದಂಗ. ಶಬಾಷ್. ಇಲ್ಲ, ಅವನು ಕರೆ ಐತಿ, ಕರೆ ಐತಿ, ಸುಳ್ಳಿನಲ್ಲ. ಆದ್ರ ಬಿಡಕ್ ಆಗ್ತೈತಿ. ಇನ್ನೊಬ್ರು ಯಾರು ಸೇರಿದ್ರೆ ಅವರು ಹುಟ್ಟೋದೆ ಇನ್ನೊಬ್ಬರನ್ನ ಕೆಲಸ ಕೊಟ್ಟಿರ್ತಾರ. ಚಟ ಕಲಸವರು ಎದಕ್ ಹುಟ್ಟ್ಯಾರ? ಚಟ ಕಲಿಸಿ, ಆರೋಗ್ಯ ಕೆಡಿಸಿ, ಮನೆ ಹಾಳು ಮಾಡೋ ಯಾರು ಹೇಳ್ತೀವಿ ಹೇಳ್ರಿ. ಗುಡ್ಡಪ್ಪ ಹರಪನಹಳ್ಳಿಗೆ ಚಪ್ಪಾಳೆಯೊಂದಿಗೆ ವೇದಿಕೆಗೆ ನಾವು ಸ್ವಾಗತವನ್ನು ಮಾಡಿಕೊಳ್ಳೋಣ. ಸ್ವಂತ ಮನಸ್ಸಿನಿಂದ ಬಂದ್ರೆ ಬಿಡೋದು ಕರೆನಾ? ಕುಡಿಯೋದು ಬಿಡ್ತೀರಿ, ಸೇರೋದು ಬಿಡ್ತೀರಿ, ಎರಡು. ನೀವು ಉದ್ಧಾರಕ್ಕೆ ನೋಡಪ್ಪ, ಬಿಟ್ಟಿ ಅಂತಂದ್ರ ಉದ್ಧಾರ ಆಗಿರ್ತೀವಿ. ಬಿಡ್ತೀಯ? ಈಗ ಮತ್ತ ಚುಟ್ಟ ತೆಗೀಲಿ, ಹೊರಗೆ ತೆಗಿಬೇಕು. ನಮ್ಮ ಗುಡ್ಡಪ್ಪ ಹರಪನಹಳ್ಳಿಯವರು ಸರಾಯಿಗೂ ಕುಡಿಯಲ್ಲ ಅಂತಾರೆ, ನಾನು ಬೀಡಿನೂ ಸೇದಲ್ಲ ಅಂತಾರ. ಈಗ ಆಗೈತಿ ಏನಂದ್ರೆ ಬಲಗೈಯಾಗ ಚುಟ್ಟ ಹಿಡ್ದಾರ, ಎಡಗೈಯಾಗ ಕಾರಿಕ ಹಿಡ್ದಾರ. ಅಂದ್ರೆ ಮೊದಲಿಗೆ ಅವ್ರು ತಂದಿದ್ದು ಏನಂದ್ರೆ ಕಾಣಿಕೆಯನ್ನು. ಸ್ವಾಮಿಗಳು ಬಂದ ಕೂಡಲೇ ನೀವು ಕೈಯಾಗಿ ಹಿಡ್ಕೊಳ್ಳೋದು ಕಾಣಿಕನ. ಯಾಕಂದ್ರೆ ನಾವು ಸ್ವಾಮಿಗಳು ಅಂದ್ರೆ ಎದಕ್ಕೆ ಮೀಸಲಾಗ್ಯಾವ ಅಂದ್ರೆ ಕಾಣಿಕಾಕನ ಮೀಸಲಾಗಿಬಿಟ್ಟಿವಿ. ಇವ್ರು ಕಾಣಿಕ ಹಾಕಿಬಿಟ್ರೆ ಸಮಾಧಾನ ಆಗ್ತಾರ ಅಂತ ನಿಮ್ಗೆ ಗೊತ್ತಾಗ್ಬಿಟ್ಟೆ. ಹಂಗಾಗಿ ಮೊದಲು ತೆಗೆದ ಬಿಡ್ತೇವೆ 100 ನೋಟು 1000 ನೋಟು. ಆದ್ರೆ ಈ ಸ್ವಾಮಿ ಪ್ರಥಮ ಸ್ಥಾನ ನಾನು ನೋಟಿಗೆ ಕೊಡಂಗಿಲ್ಲ, ಚಟಕ್ ಕೊಡ್ತಾನೆ. ಚಟಕ್ ಯಾರು ಚಟ ಬಿಡ್ತೀರ ಅವ್ರಿಗೆ ಪ್ರಥಮ ಸ್ಥಾನ. ನಮ್ಮ ಗುಡ್ಡಪ್ಪ ಸ್ವಂತ ಮನಸ್ಸಿನಿಂದ ಬಂದಾನ. ಈಗ ಬಲಗೈಯಾಗ ಬೀಡಿ ಹಿಡಿದಲ್ಲಪ್ಪ, ಅವನು ಹಾಕ್ತೀಯ? ಮುರಿಬೇಡ ನಮಗೆ ಬೇಕಾಗ್ಯಾವ. ಇಲ್ಲಿ ಜೋಳಿಗೆ ಇತ್ತು, ಅದ್ರ ಸಲುವಾಗಿ ಹಾಕ. ಇಲ್ಲಿ ಜೋಳಿಗೆ ಎದ್ರದು ತಡಿ. ಈಗ ಇವತ್ತು ಮೊದಲನೇ ಒಳ್ಳೆದು ಅದು ತುಂಬಿರ್ತೈತ್ರಿ, ಅದನ್ನ ಖಾಲಿ ಮಾಡ್ಬೇಡಿ. ಈಗ ಅದರೊಳಗೆ ನೋಡಿ ಇಲ್ಲಿ ನೋಡ್ರಿ, ನೋಡ್ತಕ್ಕ ಅದಾವಿಲ್ಲ ಅವ್ರು.